Hi guys, welcome to Love Tips. 4 things that kills women attractions. ಈ 4 ಕ್ಯಾರೆಕ್ಟರಿಸ್ಟಿಕ್ಸ್ ನಿಮ್ಮ ಹತ್ರ ಇದ್ದರೆ ಯಾವುದೇ ಹುಡುಗಿಯನ್ನು ನಿಮ್ಮನ್ನು ಲವ್ ಮಾಡಲ್ಲ. ನನಗೆ ಗೊತ್ತಿರೋ ಪ್ರಕಾರ 80% ಹುಡುಗರ ಹತ್ರ ಈ ಕ್ಯಾರೆಕ್ಟರಿಸ್ಟಿಕ್ಸ್ ಇದೆ. ಸೊ ಅದಕ್ಕೆ ಅವ್ರಿಗೆ ಯಾವುದು ಲವ್ ಸೆಟ್ ಆಗೋದಿಲ್ಲ. ನಿಮಗೆ ಗೊತ್ತಾ ಪ್ಯಾರೆಟೋ ಪ್ರಿನ್ಸಿಪಲ್, 20-80 ಪ್ರಿನ್ಸಿಪಲ್. 20% ಪೀಪಲ್ ಗೆಟ್ ಎವ್ರಿಥಿಂಗ್. ಅವ್ರಿಗೆ ಮನಿ, ಗರ್ಲ್ಸ್ ಎಲ್ಲ ಲೈಫಲ್ಲಿ ಸಿಗುತ್ತೆ. ನಂಬರ್ 1, ಟೂ ಮಚ್ ರೆಸ್ಪಾನ್ಸಿವ್ನೆಸ್. ನೀವು ತುಂಬ ರೆಸ್ಪಾನ್ಸಿವ್ ಆಗಿದ್ದರೆ ಯಾವ ಹುಡುಗಿರು ನಿಮ್ಮನ್ನು ಇಷ್ಟಪಡಲ್ಲ. ತುಂಬ ರಿಸರ್ಚ್ ಹೇಳ್ತಾ ಇದೆ, ತುಂಬ ರೆಸ್ಪಾನ್ಸಿವ್ ಆಗಿ ಇರೋ ಹುಡುಗರನ್ನ ಯಾವ ಹುಡುಗಿರನ್ನೂ ಇಷ್ಟಪಡಲ್ಲ. ಲೈಕ್ ತುಂಬ ಅವೈಲಬಲ್ ಆಗಿ ಇರೋದು, ವಾಟ್ಸಪ್ಪಲ್ಲಿ ಸ್ಪೀಡಾಗಿ ರಿಪ್ಲೈ ಮಾಡೋದು, ತುಂಬ ಕಾಲ್ ಮಾಡೋದು, ಜಾಸ್ತಿ ಕ್ಯಾರಿಂಗಲ್ಲಿರೋದು, ಅವಳೇ ಅನ್ನೋ ಥರ ಇರೋದು, ಇದೆಲ್ಲ ರೆಸ್ಪಾನ್ಸ್ ಕೆಳಗಡೆನೇ ಬರುತ್ತೆ. ಸೊ ಈ ಕ್ಯಾರೆಕ್ಟರಿಸ್ಟಿಕ್ಸ್ನ ಯಾವಾಗಲೂ ನೀವು ತೋರಿಸ್ಬೇಡಿ. ಈ ಥರ ತೋರಿಸಿದ್ರೆ ಅವಳು ನಿಮ್ಮಿಂದ ದೂರ ಹೋಗ್ತಾಳೆ. ಇರೋದಲ್ಲಿ ನಂಬರ್ 1 ಅಟ್ರಾಕ್ಷನ್ ಕಿಲ್ಲರ್. ಇದನ್ನು ತೋರಿಸಿದ್ರೆ ಅದು ನಿಮ್ಮ ಲವ್ನ ಹಾಳು ಮಾಡುತ್ತೆ, ನಿಮ್ಮ ರಿಲೇಷನ್ಶಿಪ್ನ ಹಾಳು ಮಾಡುತ್ತೆ, ನಿಮ್ಮ ಮ್ಯಾರೇಜ್ನ ಹಾಳು ಮಾಡುತ್ತೆ. ಸೊ ಯಾವುದೇ ಕಾರಣಕ್ಕೋಸ್ಕರನೂ ಈ ಕ್ಯಾರೆಕ್ಟರಿಸ್ಟಿಕ್ಸ್ನ ಮಾತ್ರ ತೋರಿಸ್ಬೇಡಿ. ದ ಸೆಕೆಂಡ್ ಅಟ್ರಾಕ್ಷನ್ ಕಿಲ್ಲರ್, ಅನ್ಸೆಟಿ, ಭಯ. ಅವಳು ಒಂದಿನ ನಿಮ್ಮ SMS ಗೆ ರಿಪ್ಲೈ ಮಾಡಿಲ್ಲ, ನಿಮ್ಮ ಹತ್ರದಿಂದ ದೂರ ಹೋಗ್ತಾಳೆ, ನಿಮ್ಮ ಹತ್ರ ತುಂಬ ಕೋಪ ಮಾಡ್ಕೊಳ್ತಾಳೆ, ಎಮೋಷ್ನಲ್ ಆಗಿ ತುಂಬ ದೂರ ಇರ್ತಾಳೆ. ಏನೇ ಆದ್ರೂ ಸರಿ, ಭಯದಲ್ಲಿ ಮಾತ್ರ ರಿಯಾಕ್ಟ್ ಮಾಡಬೇಡಿ. ನೀವು ಆ ಥರ ರಿಯಾಕ್ಟ್ ಮಾಡಿದರೆ ಅವಳು ತುಂಬ ಅಪ್ಸೆಟ್ ಆಗ್ತಾಳೆ. ನಿಮ್ಮ ಮೇಲೆ ಇರೋ ಇಂಟ್ರೆಸ್ಟ್ ಅದು ಇನ್ನೂ ಕಡಿಮೆ ಮಾಡುತ್ತೆ. ನೀವು ಯಾವಾಗಲೂ ಅನ್ಸೆಟಿ ಮಾತ್ರ ತೋರಿಸ್ಬೇಡಿ. ನೀವು ಭಯದಲ್ಲಿ ರಿಯಾಕ್ಟ್ ಮಾಡಿದರೆ ಫೀಮೇಲ್ ಕ್ಯಾರೆಕ್ಟರಿಸ್ಟಿಕ್ಸ್ನ ತೋರಿಸ್ತೀರಾ. ಸೊ ಹುಡುಗಿರಿಗೆ ಸ್ಟ್ರಾಂಗ್ ಆ್ಯಂಡ್ ಕಾನ್ಫಿಡೆಂಟ್ ಆಗಿರೋ ಮೆನ್ನೇ ಬೇಕಾಗಿದೆ. ನೀವು ಯಾವಾಗಲೂ ಅನ್ಸೆಟಿನ ಮಾತ್ರ ತೋರಿಸ್ಬೇಡಿ. ನೀವು ಆ ಥರ ಮಾಡಿದರೆ ವೀಕ್ ಅಂತ ಪ್ರೂವ್ ಮಾಡ್ತೀರಾ. ಸೊ ಹುಡುಗಿರಿಗೆ ಸ್ಟ್ರಾಂಗ್ ಆಗಿರೋ ಮೆನ್ನೇ ಬೇಕಾಗಿದೆ. ನೀವು ಸ್ಟ್ರಾಂಗ್ ಆ್ಯಂಡ್ ಕಾನ್ಫಿಡೆಂಟ್ ಅಂತ ಪ್ರೂವ್ ಮಾಡಿ. ನಂಬರ್ 3, ಇನ್ಸೆಕ್ಯೂರ್. ದ ಥರ್ಡ್ ಅಟ್ರಾಕ್ಷನ್ ಕಿಲ್ಲರ್ ಈಸ್ ಇನ್ಸೆಕ್ಯೂರ್. ಇರೋದಲ್ಲಿ ತುಂಬ ಇಂಪಾರ್ಟೆಂಟ್. ಅರ್ಥ ಮಾಡ್ಕೊಳ್ಳಿ, ಹುಡುಗಿರಿಗೆ ಯಾರು ಅವ್ರನ್ನ ಸೈಕಲಾಜಿಕಲಾಗಿ ಪ್ರೊಟೆಕ್ಟ್ ಮಾಡ್ತಾರೋ ಆ ಥರ ಮೆನ್ನೇ ಬೇಕಾಗಿದೆ. ಅವಳೊಂದು ಹುಡುಗಿ, ಅವಳು ಒಂದಿನ ನಿಮ್ಮ ಮೇಲೆ ಇಂಟ್ರೆಸ್ಟ್ ಇಲ್ಲ ಅಂತ ದೂರ ಹೋದ್ರೂ, ಇಲ್ಲ ನಿಮ್ಗೆ SMS ಗೆ ಲೇಟಾಗಿ ರಿಪ್ಲೈ ಮಾಡಿದ್ರೂ ಸರಿ, ಅದನ್ನೇ ನಿಮ್ಮ ಕೈಯಲ್ಲಿ ತಡ್ಕೊಳಕ್ಕಾಗಲ್ಲ. ಆಮೇಲೆ ಹೇಗೆ ಆ ಹುಡುಗಿನ ನಿಮ್ಮ ಕೈಯಲ್ಲಿ ಪ್ರೊಟೆಕ್ಟ್ ಮಾಡೋಕ್ಕಾಗುತ್ತೆ? ನೀವು ರಿಲೇಷನ್ಶಿಪ್ಪಲ್ಲಿ ಇನ್ಸೆಕ್ಯೂರ್ ಆಗಿ ಫೀಲ್ ಮಾಡೋದು, ಅವಳು ನಿಮ್ಮನ್ನು ಬಿಟ್ಟು ಹೋಗ್ಬಿಡ್ತಾಳ ಇರ್ತಾಳ ಅಂತ ಥಿಂಕ್ ಮಾಡೋದು, ಆಮೇಲೆ ಬೇಗ ಮದುವೆ ಆಗೋಣ ಅಂತ ಅವಳಿಗೆ ಅಸ್ಯೂರೆನ್ಸ್ ಕೊಡೋ ಥರ ಅವಳ ಹತ್ರ ಮಾತಾಡೋದು, ಅವಳು ನಿಮ್ಮನ್ನು ಬಿಟ್ಟು ಬೇರೊಂದು ಜೊತೆಲಿ ಹೋಗ್ಬಿಡ್ತಾಳೋ ಅಂತ ಥಿಂಕ್ ಮಾಡೋದು, ನೀವು ಅವಳನ್ನ ನಂಬಲ್ಲ, ಆವಾಗ ಎಲ್ಲಿದೆಯಾ ಅಂತ ಅವಳನ್ನ ಡೌಟ್ ಬೀಳೋದು, ಆಮೇಲೆ ರಿಲೇಷನ್ಶಿಪ್ಪಲ್ಲಿ ಎಷ್ಟು ಕಮಿಟೆಡ್ ಆಗಿದೆಯಲ್ಲ ಅಂತ ಚೆಕ್ ಮಾಡೋದು. ಎಲ್ಲ ಸಿಚುವೇಷನಲ್ಲಿನೂ ನೀವು ಇನ್ಸೆಕ್ಯೂರ್ ಕ್ಯಾರೆಕ್ಟರಿಸ್ಟಿಕ್ಸ್ನ ತೋರಿಸ್ಬೇಕಾಗ ಅವಳಿಗೆ ನಿಮ್ಮ ಮೇಲೆ ಇರೋ ಇಂಟ್ರೆಸ್ಟ್ನ ಆಫ್ ಮಾಡ್ತೀರಾ. ಅವಳು ನಿಮ್ಮಿಂದ ದೂರ ಹೋಗ್ತಾಳೆ, ನಿಮ್ಮ ಮೇಲೆ ಇರೋ ಇಂಟ್ರೆಸ್ಟ್ನ ಹೈಯಿಂದ ಲೋ ಮಾಡ್ತೀರಾ. ಯಾವುದೇ ಸಿಚುವೇಶನ್ ಆದ್ರೂ ನೀವು ಇನ್ಸೆಕ್ಯೂರ್ ಕ್ಯಾರೆಕ್ಟರ್ನ ಮಾತ್ರ ತೋರಿಸ್ಬೇಡಿ. ನಂಬರ್ 4, ಜಲಸಿ. ದ ಫೈನಲ್ ಅಟ್ರಾಕ್ಷನ್ ಕಿಲ್ಲರ್. ನಿಮ್ಮ ಲವರು ಬೇರೆಯವ್ರ ಹತ್ರ ಮಾತಾಡೋದು, ಅವಳ ಎಕ್ಸ್ ಬಾಯ್ ಫ್ರೆಂಡ್ ಹತ್ರ ಮಾತಾಡೋದು, ಇದನ್ನು ನೀವು ನೋಡಬೇಕಾದ್ರೆ ನೀವು ಜಲಸಿಯಾಗಿ ಬಿಗಪ್ ಮಾಡ್ತೀರಾ. ಅವಳು ಇದನ್ನು ಯಾವಾಗ ಮಾಡ್ತಾಳೋ ಆವಾಗೆಲ್ಲ ಅವಳನ್ನ ಚೇಸ್ ಮಾಡೋದು, ಅವಳನ್ನ ಕಂಟ್ರೋಲ್ ಮಾಡೋದು, ಅವಳ ಹತ್ರ ಕೋಪ ಮಾಡ್ಕೊಳ್ಳೋದು, ಅವಳನ್ನ ಕಂಟ್ರೋಲ್ ಮಾಡೋಕ್ಕೆ ಟ್ರೈ ಮಾಡೋದು, ಈ ಥರ ಎಲ್ಲ ನೀವು ಮಾಡಿದರೆ ನೀವು ವೀಕ್ ಅಂತ ಪ್ರೂವ್ ಮಾಡ್ತೀರಾ. ನೀವು ಯಾವಾಗ ಜಲಸ್ ಆಗ್ತೀರೋ ಆವಾಗ ಒಂದೇ ಒಂದು ಮಾತ್ರ ಪ್ರೂವ್ ಮಾಡ್ತೀರಾ, ನೀವು ಅಷ್ಟೊಂದು ವರ್ತಿಲ್ಲ, ಆ ಹುಡುಗನೇ ಬೆಟರ್, ಅವಳು ಅವನಿಂದಗಡೆ ಹೋಗ್ಬಿಡ್ತಾರಲ್ಲ ಅಂತ ನೀವು ಥಿಂಕ್ ಮಾಡ್ತೀರಾ. ಅರ್ಥ ಮಾಡ್ಕೊಳ್ಳಿ, ಹುಡುಗಿರಿಗೆ ಯಾವ ಥರ ಹುಡುಗರು ಬೇಕು ಗೊತ್ತಾ? ಇವಳು ಓದ್ಲಾ, ಇವಳಿಗಿಂತ 100% ಮಸ್ತಾಗಿರೋ ಫಿಗರ್, 100 ಹುಡುಗಿ ನನ್ನ ಹಿಂದ್ಗಡೆ ಬರ್ತಾರೆ, ಇನ್ನು ಆಟಿಟ್ಯೂಡ್ ಇರೋ ಹುಡುಗರೇ ಬೇಕಾಗಿದೆ. ಸೊ ಯಾವಾಗಲೂ ಈ 4 ಕ್ಯಾರೆಕ್ಟರಿಸ್ಟಿಕ್ಸ್ನ ಮಾತ್ರ ಹುಡುಗಿರ ಹತ್ರ ತೋರಿಸ್ಬೇಡಿ. ಇದನ್ನೇ ಹುಡುಗಿರಿಗೆ ಬೇಕಾಗಿದೆ, ಆವಾಗಲೇ ಅವರು ನಿಮ್ಮನ್ನು ಲವ್ ಮಾಡ್ತಾರೆ. ಈ ವಿಡಿಯೋ ಹೇಗಿದೆ ಅಂತ ಕಮೆಂಟಲ್ಲಿ ಮೆನ್ಷನ್ ಮಾಡಿ. ದ ಲವ್ ಟಿಪ್ಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋನ 5 ವಾಟ್ಸಪ್ ಗ್ರೂಪಲ್ಲಿ ಫಾರ್ವರ್ಡ್ ಮಾಡಿಬಿಟ್ಟು ಆ ಸ್ಕ್ರೀನ್ಶಾಟ್ನ lovetips.channel@gmail.com ಕಳಿಸಿ. ಜೊತೆಲಿ ನಿಮ್ಮ ನಂಬರು, ನಿಮ್ಮ ನೇಮನ್ನ ಕಳಿಸಿ. ಅವ್ರ ಟೀಮ್ 24 ಅವರ್ಸಲ್ಲಿ ನಿಮ್ಮನ್ನು ಕಾಲ್ ಮಾಡ್ತಾರೆ, ನಿಮ್ಮ ಪ್ರಾಬ್ಲಮ್ನ ಸಾಲ್ವ್ ಮಾಡ್ತಾರೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.